ಮಹಾ ತೀರ್ಪಿನ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈ ಒಂದು ಟ್ವೀಟ್ ಮಾಡಿದ್ದಾರಂತೆ. ಹಾಗಾದ್ರೆ ಏನ್ ಬರ್ತಾ ಇದೆ, ಲೆಟ್ಸ್ ಹ್ಯಾವ್ ಎ ಲುಕ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಮಹಾರಾಷ್ಟ್ರ ಹರಿಯಾಣ ಫಲಿತಾಂಶ ಪ್ರಕಟಗೊಂಡಿದ್ದು ಮಹಾರಾಷ್ಟ್ರ ಜನತೆಗೆ ಕೋಟಿ ಕೋಟಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಟ್ವೀಟ್ ಮಾಡಿ ಅಭಿನಂದನೆಯನ್ನ ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಬಿಜೆಪಿ ಶಿವಸೇನಾ ಮೈತ್ರಿಯಲ್ಲಿ ನೀವು ವಿಶ್ವಾಸವನ್ನ ತೋರಿಸಿದ್ದೀರಾ ಅನ್ನೋದನ್ನ ಕೂಡ ಟ್ವೀಟ್ ಮಾಡಿದ್ದಾರೆ. ವಿಶ್ವಾಸವನ್ನ ತೋರಿಸಿದಂತಹ ಮಹಾರಾಷ್ಟ್ರದ ಮಹಾ ಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳ್ತಾ ಇದ್ದೀವಿ. ಜನರ ಸೇವೆ ಅಭಿವೃದ್ಧಿಗೆ ಮಹಾರಾಷ್ಟ್ರ ಸರ್ಕಾರ ಯಾವಾಗ್ಲೂ ಬದ್ಧ ಆಗಿರುತ್ತೆ ಅಂತ ಹೇಳಿ, ಜೊತೆಗೆ ಹರಿಯಾಣದ ಜನತೆಗೂ ಕೂಡ ಅಮಿತ್ ಶಾ ಅವರು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಕಳೆದ 5 ವರ್ಷ ಅಭಿವೃದ್ಧಿಗಾಗಿ ಮೋದಿ ನೇತೃತ್ವದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ನಡೆಸಲಾಗಿದೆ. ಖಟ್ಟರ್ ಸರ್ಕಾರದಿಂದ ಹರಿಯಾಣವನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು. ಬಿಜೆಪಿಯನ್ನ ಅತಿ ದೊಡ್ಡ ಪಕ್ಷವಾಗಿ ನೀವು ಆಯ್ಕೆ ಮಾಡಿದ್ದೀರಾ. ಮತ್ತೊಮ್ಮೆ ಸೇವೆಯ ಅವಕಾಶ ನೀಡಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು. ಹರಿಯಾಣ ಜನತೆ ಮತ್ತು ಕಾರ್ಯಕರ್ತರಿಗೆ ಅಮಿತ್ ಶಾ ಅವರು ಅಭಿನಂದನೆಯನ್ನ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅಮಿತ್ ಶಾ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ಕೇಂದ್ರ ಗೃಹ ಸಚಿವರು ಹೌದು, ಟ್ವೀಟ್ ಮಾಡಿ ಎರಡೂ ರಾಜ್ಯದ ಜನತೆಗೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೇಗೆಲ್ಲ ನಾವಿದ್ವಿ, ನಮ್ಮನ್ನು ನೋಡಿ ನೀವು ಓಟ್ ಹಾಕಿದ್ದೀರಾ, ನಮ್ಮನ್ನು ಗೆಲ್ಲಿಸಿದ್ದೀರಾ. ಆದರೆ ಹಲವಾರು ಬೆಳಗ್ಗೆಯಿಂದ ಶಿವಸೇನೆ ಬೇರೆಯವರು ಸಪೋರ್ಟ್ ಮಾಡಿಬಿಡುತ್ತಂತೆ, ಏನೇನೋ ಆಗ್ಬಿಡುತ್ತಂತೇನೋ ಏನೇನು ಓಡಾಡ್ತಾ ಇತ್ತು, ಅದೆಲ್ಲದಕ್ಕೂ ಪುಲ್ ಸ್ಟಾಪ್ ಇಡೋ ರೀತಿಯಲ್ಲೂ ಕೂಡ ಒಂದು ಮೆಸೇಜ್ ಪಾಸ್ ಆಗಿದೆ. ಆ ಎಲ್ಲ ಕೋಟಿ ಕೋಟಿ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ ಇಬ್ಬರು ಕೂಡಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನು ಕೂಡ ಈ ಮೂಲಕ ಪಾಸ್ ಮಾಡಿದ್ದಾರೆ ಅಮಿತ್ ಶಾ. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರ ಹರಿಯಾಣದ ಫಲಿತಾಂಶ ಪ್ರಕಟದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಟ್ವೀಟ್ ಇದು. ಆ ಎಲ್ಲ ಜನತೆಗೆ ಕೋಟಿ ಕೋಟಿ ಅಭಿನಂದನೆಯನ್ನ ಅಮಿತ್ ಶಾ ಸಲ್ಲಿಸಿದ್ದಾರೆ. ಟ್ವೀಟ್ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಮಿತ್ ಶಾ. ಅವರು ಅಂದುಕೊಂಡಿರೋ ಲೆಕ್ಕಾಚಾರ ಮತ್ತು ಬಂದಿರೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇರಬಹುದು ನಿಜ, ಬಟ್ ಸ್ಟಿಲ್ ನಮ್ಮನ್ನೊಂದು ದೊಡ್ಡ ಪಕ್ಷವಾಗಿ ಆ ಭಾಗದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ನಮ್ಮ ಕೋಟಿ ಕೋಟಿ ಅಭಿನಂದನೆಗಳು ಅಂತ ಈ ಮೂಲಕ ಅಮಿತ್ ಶಾ ಟ್ವೀಟ್ ಮಾಡುವುದರ ಮೂಲಕ ತಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಶಿವಸೇನೆ ಇದ್ದೇ ಇರುತ್ತೆ, ನಾವಿಬ್ಬರು ಕೂಡ ಸೇರಿ ನಿಮ್ಮ ಕರ್ತವ್ಯಕ್ಕೆ ಸಜ್ಜಾಗಿದ್ದೀವಿ, ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಪ್ರಣಾಮಗಳು ಅಂತ ಈ ಮೂಲಕ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಹರಿಯಾಣದ ಜನತೆಗೂ ಕೂಡ ಈ ಮೂಲಕ ಟ್ವೀಟ್ ಅನ್ನ ಮಾಡಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕ್ಷಣ ಬಹಳಷ್ಟು ಗಮನಿಸಬೇಕಾದದ್ದು ರಿಸಲ್ಟ್ ಏನೋ ಬಂತು, ಅದರಲ್ಲಿ ಕೂಡ ಸಸ್ಪೆನ್ಸ್ ಅಡಗಿದೆ ಅಂತ. ಭಾರಿ ನಿರೀಕ್ಷೆ ಮೂಡಿಸಿದಂತಹ ರಿಸಲ್ಟ್ ಇದು. ಇದೀಗ ಅದು ಬಹಿರಂಗವಾಗಿದೆ. ಈ ಕ್ಷಣ ಬರ್ತಿರುವಂತಹ ಮಗದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾರು ಎಷ್ಟು ಸರಿ ಹೇಳದು ಹಿನ್ನಡೆ ಮುನ್ನಡೆ ಹಿನ್ನಡೆ ಮುನ್ನಡೆ, ಹಾವು ಏಣಿ ಆಟ. ಮೇಲೋದ್ರು ಕೆಳಗೆ ಹಾವು ಕಚ್ಚಿ ಕೆಳಗೆ ಬಿದ್ರು, ಏಣಿ ಹತ್ತಿದ್ರು ಮತ್ತೆ ಇಳಿದ್ರು, ಹಿಂಗೆ ಹೋಗ್ತಾನೇ ಇತ್ತು. ಗೆಲುವಿನ ನಿರೀಕ್ಷೆ ಮೂಡಿಸಿದ್ದವರು ಕೊನೆಗೆ ಸೋತು ಸುಣ್ಣವಾದ್ರು. ಎಲ್ಲೋ ಸೋತ್ಬಿಡ್ತಾರಪ್ಪ ಅನ್ನೋರು ಎಲ್ಲೋ ಒಂದ್ ಕಡೆ ಹಂಗೆ ಮಾರ್ಜಿನಲ್ಲಿ ವಿನ್ ಆಗ್ಬಿಟ್ರು. ಭಾರಿ ಹಗ್ಗ ಜಗ್ಗಾಟ, ಹಿನ್ನಡೆ ಮುನ್ನಡೆ ಚೆನ್ನಾಗಿತ್ತು. IPL 2020 ಮ್ಯಾಚಲ್ಲಿ ಕೊನೆ ಓವರ್ನಲ್ಲಿ ಯಾರು ಗೆಲ್ತಾರಪ್ಪ ಅನ್ನುವಷ್ಟರ ಕುತೂಹಲ ಹರಿಯಾಣದಲ್ಲಿ ನಾವು ನೋಡೋಕೆ ಸಿಕ್ತು ಅಂತ ಅನಿಸ್ತಾ ಇದೆ. ಒಂದಷ್ಟು ಮೆಗಾ ಟ್ವಿಸ್ಟ್ಗಳನ್ನು ಮಹಾರಾಷ್ಟ್ರದಲ್ಲೂ, ಒಂದಷ್ಟು ಟ್ವಿಸ್ಟ್ಗಳನ್ನು ಹರಿಯಾಣದಲ್ಲೂ, ಎರಡೂ ರಾಜ್ಯಗಳಲ್ಲೂ ಕೂಡ ಭಾರಿ ಕುತೂಹಲ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. CM ಪಟ್ಟ ಯಾರಿಗೆ, ಯಾರಾಗಲಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಯಾರಾಗ್ತಾರೆ ಹರಿಯಾಣದಲ್ಲಿ ಮತ್ತೆ ಮುಖ್ಯಮಂತ್ರಿ? ಖಟ್ಟರ್ಗೆ ಏನಾದರೂ ಮತ್ತೆ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗುತ್ತಾ? JJP ಅವರು ಓಕೆ ನೀವೇ ಆಗಲಿ ಅಂತಾರ? ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಅವ್ರೇನಾದರೂ ಡಿಮ್ಯಾಂಡ್ ಮಾಡ್ತಾರಾ? ಈ ಕ್ಷಣ ಬರ್ತಿರುವಂತಹ ಕುತೂಹಲ ಘಟ್ಟದ ಈ ಎರಡೂ ರಾಜ್ಯದ ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದಲ್ಲಿ ಇನ್ನು ಬಿಜೆಪಿ ಶಿವಸೇನೆ 50-50 ಸೂತ್ರವನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಮೊದಲು ಯಾರಿಗೆ CM ಪಟ್ಟ, ಯಾರು DCM ಆಗಬೇಕು? ನಿಜವಾಗತ್ತಾ ಬಾಳ್ ಠಾಕ್ರೆಗೆ ಉದ್ಧವ್ ಠಾಕ್ರೆ ಕೊಟ್ಟಂತಹ ಮಾತು ಶಿವಸೇನೆಯಿಂದನೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಮಾತನ್ನ ಕೂಡ ಕೊಟ್ಟಿದ್ರು. ಸೊ ಅದು ನಿಜ ಆಗತ್ತಾ? ಈ ಕ್ಷಣದವರೆಗೂ ಸ್ಪಷ್ಟ ಆಗಿಲ್ಲ. ಎರಡೂ ರಾಜ್ಯಗಳ ಫಲಿತಾಂಶವನ್ನ ನಾವು ಗಮನಿಸಿದ್ರೆ ಇನ್ನೂ ಕೂಡ ಲೀಡಲ್ಲಿ ಸಾಕಷ್ಟು ಕ್ಷೇತ್ರಗಳಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿಗೆ ಗೆಲುವು ಒಂದ್ ಕಡೆ ಸಿಕ್ಕುತ್ತಾ ಇದೆ, ಮತ್ತೊಂದು ಕಡೆ ಮುನ್ನಡೆ ಸಾಕಷ್ಟು ಕ್ಷೇತ್ರ ಇದೆ. ಒಟ್ಟಾರೆ 103 ಸ್ಥಾನ ಸಿಕ್ಕಿದೆ ಕಾಂಗ್ರೆಸ್ ಮೈತ್ರಿಗೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು
ಹರಿಯಾಣದಲ್ಲಿ ಬಿಜೆಪಿ 38 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ರೆ 2ರಲ್ಲಿ ಮುನ್ನಡೆ, ಒಟ್ಟಾರೆ 40 ಕ್ಷೇತ್ರಗಳಂತ ನಾವು ಅನ್ಬಹುದು. ಕಾಂಗ್ರೆಸ್ 30 ಕಡೆ ಗೆಲುವನ್ನ ಪಡ್ಕೊಂಡ್ರೆ 1 ಕ್ಷೇತ್ರದಲ್ಲಿ ಮುನ್ನಡೆ, 31. ಹರಿಯಾಣದ 10 ವಿಧಾನಸಭಾ ಕ್ಷೇತ್ರಗಳು ಈಗ ಜೆಜೆಪಿ ಪಾಲಾಗಿದೆ. ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿರುವಂತಹ ಪಕ್ಷದಲ್ಲಿ ಈಗ 10 ಕ್ಷೇತ್ರಗಳು ಜೆಜೆಪಿ ಪಾಲಾಗಿರೋದು. ಹರಿಯಾಣದಲ್ಲಿ ಬಿಜೆಪಿ 38 ಗೆಲುವನ್ನ ಪಡ್ಕೊಂಡು 2ರಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 30 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಬಟ್ ಯಾರು ಕೂಡ ಮ್ಯಾಜಿಕ್ ನಂಬರ್ ಅನ್ನ ದಾಟಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 46 ಮ್ಯಾಜಿಕ್ ನಂಬರ್. ಸೊ ಏನಾಗಬಹುದು, 2 ಕ್ಷೇತ್ರ ಮಾತ್ರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದ್ರಿಂದ ಅಲ್ಲಿಗೆ 40 ಆದಂಗಾಗತ್ತೆ. ಮತ್ತು ಕೂಡ 6 ಕ್ಷೇತ್ರಗಳು ಬೇಕಾಗತ್ತೆ ಒಂದು ಕಡೆ ಬಿಜೆಪಿಯ ಪಾಲಿಗೆ ಅನ್ನೋದು. ಕಾಂಗ್ರೆಸ್ 31 ಆಗತ್ತೆ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಇರುವಂತಹ ಹಿನ್ನೆಲೆಯಲ್ಲಿ. ಬಟ್ ಇಲ್ಲಿ ಜೆಜೆಪಿಯ ಪಾಲಂತೂ ಬೇಕೇ ಬೇಕು. ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಇದ್ವಿ, ಅದರ್ಸ್ ಕೂಡ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಾವು ಈ ಒಂದು ಸೆಲೆಬ್ರೇಷನ್ ನ ಮೂಡ್ ಅನ್ನ ಕೂಡ ನೀವು ಗಮನಿಸಬಹುದು. ಇಲ್ಲಿ ಸಾಕಷ್ಟು ದೀಪಾವಳಿ ಶುರುವಾಯ್ತು ಅಂತ. ಇನ್ನು ಕೂಡ ದೀಪಾವಳಿಗೆ 3-4 ದಿನ ಬಾಕಿ ಇದೆ. ಆದ್ರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ, ಎಸ್ಪೆಷಲಿ ನಮ್ಮ ಭಾರತದಲ್ಲಿ, ಅದರಲ್ಲೂ ಮಹಾರಾಷ್ಟ್ರದಲ್ಲಿ ದೀಪಾವಳಿ ತುಂಬಾ ದೊಡ್ಡ ಹಬ್ಬ ಇದು. ಹಾಗಾಗಿ ಮಹಾರಾಷ್ಟ್ರದಲ್ಲಿ ದೀಪಾವಳಿ ಸಡಗರ ಸಂಭ್ರಮ ಇದು ಅನ್ಡೌಟೆಡ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿರೋರೇ ಇಷ್ಟೆಲ್ಲ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ. ಎಸ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸೆಲೆಬ್ರೇಷನ್ ಅನ್ನ ಯಾವ ರೀತಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಆಲ್ರೆಡಿ ಈಗ 2 ಮೈತ್ರಿ ಪಕ್ಷಗಳು ಸೇರಿದ ಮೇಲೆ ಈಗಾಗಲೇ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬಹುದು. ಸೊ ಆಲ್ರೆಡಿ ಈಗಾಗಲೇ ಬಿಜೆಪಿ 102, ಶಿವಸೇನೆ 56 ಕ್ಷೇತ್ರಗಳಲ್ಲಿ ಆಲ್ರೆಡಿ ಗೆಲುವನ್ನು ಕೂಡ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಗೆಲುವು ನಮಗೆ ಖಂಡಿತವಾಗ್ಲೂ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅನ್ನೋದು ಅವರಿಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಎಲ್ಲೋ ಒಂದ್ ಕಡೆ ಪೋಸ್ಟ್ ಪೋಲ್ ಸರ್ವೆಗಳಲ್ಲಿ, ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ 240 ಮ್ಯಾಜಿಕ್ ನಂಬರ್ ದಿಟ್ಟು ಆ ಮಟ್ಟಕ್ಕೆ ಕೊಟ್ಟೋಗ್ಬಿಡುತ್ತೆ ಅನ್ನುವ ಒಂದಷ್ಟು ನಿರೀಕ್ಷೆಗಳಂತೂ ಸುಳ್ಳಾಗೋಯ್ತು, ನಿಜ. ಬಟ್ ಸ್ಟಿಲ್ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಮಿತ್ರಕೂಟ ಅಂದ್ರೆ ಶಿವಸೇನೆ ಆರಾಮವಾಗಿ ಸರ್ಕಾರ ರಚನೆ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಹರಿಯಾಣದಲ್ಲಿ ಮಾತ್ರ ಒಂದಷ್ಟು ಇಮ್ಯಾಜಿನ್, ಕಳೆದ ಚುನಾವಣೆಯಲ್ಲಿ ಜೆಜೆಪಿ ಅನ್ನೋ ಪಕ್ಷನೇ ಇಲ್ಲ. ಈಗ 10 ತಿಂಗಳ ಮುಂಚೆ ಜೆಜೆಪಿ ಪಕ್ಷ ರಚನೆ ಆಗುತ್ತೆ. ಈಗ ಇಷ್ಟು ಸ್ಥಾನಗಳು ತೆಗೆದುಕೊಳ್ತಾರೆ. ಈ ನೋಡ್ತಿರುವಂತಹ ಸೆಲೆಬ್ರೇಷನ್ ವಿಜುವಲ್ಸ್. ಈ ಕ್ಷಣ ಹಲವಾರು ಮಾಹಿತಿಗಳನ್ನ ಕೊಡೋರಿದ್ದೀವಿ. ಏನೆಲ್ಲ ಕೊಡ್ತಾ ಇದೀವಿ ನಾವೀಗ? ಅದರಲ್ಲೂ ಕೂಡ ಓವರ್ ಆಲ್ ಆಗಿ ಯಾವ ರೀತಿಯಾಗಿದೆ ಚಿತ್ರಣ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಒಂದ್ಸಲ ಕೊಟ್ಟಿದ್ವಿ. ಬಟ್ ಇನ್ನೊಂದ್ಸಲ ನಾವು ಕ್ವಿಕ್ ಆಗಿ ಗ್ರಾಫಿಕ್ಸ್ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಎಸ್, ಒಂದ್ ಕಡೆ ಈಗಾಗಲೇ ಮಹಾರಾಷ್ಟ್ರ ಆಗಿರಬಹುದು, ಹರಿಯಾಣದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಬಿಜೆಪಿಯ ಪ್ರಯತ್ನ ಆಗಿದೆ. ಯಾರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಯಾರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಸೊ ಈಗ ನಾವು ನೋಡೋದಾದ್ರೆ ಇಲ್ಲಿ ಎಂಎನ್ಎಸ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಇತರರು ಇಲ್ಲಿ 24 ಕ್ಷೇತ್ರಗಳಲ್ಲಿ ಕೂಡ ಗೆಲುವನ್ನ ಅಥವಾ ಲೀಡ್ ಅನ್ನ ಕೂಡ ಪಡ್ಕೊಂಡಿರೋದನ್ನ ನಾವು ಗಮನಿಸ್ತೇವೆ. ಬಿಜೆಪಿ ಮೈತ್ರಿಕೂಟ 160 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಮೈತ್ರಿಕೂಟ 103 ಕ್ಷೇತ್ರಗಳಲ್ಲಿ ಇಲ್ಲಿ ಲೀಡ್ ಅನ್ನ ಕೂಡ ಪಡ್ಕೊಂಡಿರೋದನ್ನ ನಾವು ಗಮನಿಸಬಹುದು. ಸೊ ಒಟ್ಟಾರೆ ಮಹಾರಾಷ್ಟ್ರದ ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್, ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಅವರ ಮೈತ್ರಿಕೂಟ ಏನಿದೆ ಅದು ಪ್ರಿಪೋಲ್ ಅಲಯನ್ಸ್ ಶಿವಸೇನೆ ಜೊತೆ ಅದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ 100ರ ಗಡಿ ದಾಟಿ ಬಿಜೆಪಿ ಬಂತು. ಆದ್ರೆ ಎಲ್ಲೋ ಒಂದ್ ಕಡೆ ಶಿವಸೇನೆ ಕೂಡ 56ಕ್ಕೆ ಈ ಕ್ಷಣ ನಿಂತಿದೆ. ಸೊ ಹಾಗಾಗಿ ಬಹುಮತ ಎಷ್ಟಿತ್ತು? 145. ಅದು ದಾಟಿದ ಮೇಲೆ ಅಫ್ಕೋರ್ಸ್ ಸರ್ಕಾರ ರಚನೆ ಮಾಡಬಹುದು. ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ಬಿಜೆಪಿ ಪ್ಲಸ್ 160, ಕಾಂಗ್ರೆಸ್ ಪ್ಲಸ್ 103, ಎಂಎನ್ಎಸ್ ಈ ಕ್ಷಣಕ್ಕೆ ಅದು ಕನ್ಸಿಡರಬಲ್ ಸ್ಕೋರ್ ಅಲ್ವೇ ಅಲ್ಲ ನೋಡಕ್ ಹೋದ್ರೆ. ಅದರ್ಸ್ ಏನಿದ್ದಾರೆ ಅವರು ಒಂದು ರೀತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ವೆರಿ ಟ್ರೂ, ವೆರಿ ಟ್ರೂ. ಬಟ್ ಯಾವಾಗ ನಿರ್ಣಾಯಕ ಆಗ್ತಿದ್ರು ಅಂದ್ರೆ ಅವ್ರಿಗೆ ಮ್ಯಾಜಿಕ್ ನಂಬರ್ ದಾಟದೆ ಹೋಗಿದ್ರೆ. ಕಾಂಗ್ರೆಸ್ ಪ್ಲಸ್ ಅಂದ್ರೆ ಎನ್ಸಿಪಿ ಮತ್ತು ಕಾಂಗ್ರೆಸ್ 103 ಪ್ಲಸ್ ಅದರ್ಸ್ 24, ಎರಡು ಸೇರಿದ್ರು ಮ್ಯಾಜಿಕ್ ನಂಬರ್ 10ಕ್ಕೆ ಬರಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ಎನ್ಸಿಪಿ ಜೊತೆಗೆ ಬಿಜೆಪಿಯ ಮೈತ್ರಿಕೂಟ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ನೋಡಿದ್ರೆ ಅಥವಾ. ಬಟ್ ಇಲ್ಲಿ ಈಸಿಯಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ ಆರಾಮಾಗಿ 145 ಗಡಿ ದಾಟಿದ್ರಿಂದ ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಈ ಕ್ಷಣಕ್ಕೆ ಡಿಮ್ಯಾಂಡ್ ಏನಾದ್ರೂ ಜಾಸ್ತಿ ಆದ್ರೆ ಅಂತ ಹೇಳಿ ಶಿವಸೇನೆದು ಇದುವರೆ ಲೆಕ್ಕಾಚಾರ ಏನಪ್ಪಾ ಅಂದ್ರೆ 50-50 ಸೂತ್ರವನ್ನು ಅನುಸರಿಸ್ತಾರೆ ಬಿಜೆಪಿ ಮತ್ತು ಶಿವಸೇನೆ. ಹಾಗೆ ಹಂಚ್ಕೊಳ್ತೀವಿ ಅನ್ನೋದು ಮಾತಿತ್ತು. ಬಟ್ ಗೊತ್ತಿಲ್ಲ ಅದನ್ನು ಮೀರಿ ಏನಾದ್ರು ಯಾರಾದ್ರೂ ಡಿಮ್ಯಾಂಡ್ ಇಡ್ತಾರಾ, ಆ ಡಿಮ್ಯಾಂಡ್ ಇನ್ನೊಬ್ರು ಏನ್ ಹೇಳ್ತಾರೆ ಇದು ಒಂದಷ್ಟೊಂದು ಗೊತ್ತಾಗಬೇಕು ಅಷ್ಟೇ. ಅದಕ್ಕೊಂದು 2-3 ದಿನ ಹಿಡಿಯುತ್ತೆ ಹಂಗೆ ನೋಡಕ್ ಹೋದ್ರೆ. ಬಟ್ ಅನುಮಾನ ಇಲ್ಲ, ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ ಏನಿದ್ದಾರೆ ಅವರಿಬ್ರು ಕೂಡ ಅಂದ್ರೆ NDA ಸರ್ಕಾರ ರಚನೆ ಆಗೋದ್ರಲ್ಲಿ ಅನುಮಾನನೇ ಇಲ್ವೇ ಇಲ್ಲ. ಸೊ ಹಾಗಾದ್ರೆ
VIP ಕ್ಯಾಂಡಿಡೇಟ್ಸ್ ನಮ್ಮೆಲ್ಲರ ಕುತೂಹಲ ಇದ್ದದ್ದು ಆಡಳಿತ ಪಕ್ಷದಲ್ಲಿ ಯಾರ್ಯಾರಿದ್ರು ಮತ್ತು ವಿರೋಧ ಪಕ್ಷದಲ್ಲಿರುವಂತಹ VVIP ಯಾರಿದ್ರು ಅಂದ್ರೆ ಒಂದ್ ಅರ್ಥಕ್ಕೆ ಇವ್ರು ನಿಂತ್ರೆ ಗೆದ್ದೇ ಗೆಲ್ತಾರಪ್ಪ ಅಂತ. ಮುಖ್ಯವಾಗಿ ಸಚಿವರುಗಳಂತೂ ತುಂಬಾ ಜನಕ್ಕೆ ಶಾಕ್, ತುಂಬಾ ಜನ ಗೆದ್ದಿದ್ದಾರೆ. ಸೊ VVIP ಅಖಾಡದಲ್ಲಿ ಯಾರ್ಯಾರಿದ್ರು, ಅವರ ಹಣೆ ಬರ ಏನಾಯ್ತು ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಮಹಾ ತೀರ್ಪಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಈಗ ಶಿವಸೇನೆ, NCPA ಮಹಾನ್ ಪಕ್ಷಗಳು, ಮಹಾನ್ ನಾಯಕರು ಪದೇ ಪದೇ ಅಧಿಕಾರ ಅನುಭವಿಸ್ತಾನೇ ಇದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಈಗ ಇನ್ನೊಬ್ಬರನ್ನ ಬೇಡಿಕೊಳ್ಳುವಂತಹ ಸ್ಥಿತಿ ಬಂದದಾಗಿದೆ. ಆದ್ರೆ ಒಂದು ವಿಷಯ, ಸೀಟು ಹಂಚಿಕೆ ಲೆಕ್ಕಾಚಾರ ನೋಡಿದ್ರೆ ಸೇನೆ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಸೊ ಶಿವಸೇನೆ ಖಡಕ್ ಆಗಿ ಚೌಕಾಸಿ ಮಾಡುತ್ತಾ ಇದೇ ಸದ್ಯದ ದೊಡ್ಡ ಮಟ್ಟದ ಸಸ್ಪೆನ್ಸ್. ಶಿವಸೇನೆ ಕಾರ್ಯಕರ್ತನನ್ನ ಸಿಎಂ ಮಾಡ್ತೇನೆ ಹೀಗಂತ ತಂದೆಗೆ ಮಾತು ಕೊಟ್ಟಿದ್ದೇನೆ. ಇದು ಪ್ರಚಾರದ ವೇಳೆ ಉದ್ಧವ್ ಠಾಕ್ರೆ ಆಡಿದ್ದ ಮಾತು. ಶಿವಸೇನೆ ಪಾಲಿನ ಆ ಶುಭ ಕಾಲ ಈಗ ಬಂದೇ ಬಿಟ್ಟಿದೆ. ಈ ಸಲದ ಫಲಿತಾಂಶದ ಆಧಾರದ ಮೇಲೆ ಶಿವಸೇನೆ ಬಿಜೆಪಿ ಮುಂದೆ ಭಾರೀ ಚೌಕಾಸಿ ಶುರು ಮಾಡಿದೆ. ಸಿಎಂ ಪಟ್ಟ ತನಗೇ ಬೇಕೆಂದು ಹಠ ಹಿಡಿದಿದೆ. 50-50 ಸೂತ್ರ ಆಗಬೇಕು. ಇದರಲ್ಲಿ ನೀವು 2.5 ವರ್ಷ ಸಿಎಂ, ನಾವು 2.5 ವರ್ಷ ಸಿಎಂ ಅನ್ನೋದು ಶಿವಸೇನೆಯ ಒನ್ ಲೈನ್ ನಿರ್ಧಾರ. मुख्यमंत्री कोणाचं होईल हा एक अत्यंत महत्वाचा प्रश्न आहे. कारण आपल्याला सर्वांना कल्पना आहे की लोकसभा निवडणुकीच्या वेळेला जेव्हा शिवसेना आणि भारतीय जनता पक्षाची युती झाली त्यावेळेला जो एक फॉर्म्युला ठरला होता तो 50-50% ठरला होताच. तो काय आता लपून ठेवण्यात अर्थ नाही. अजूनही आम्ही डोळे चोळत चोळत मुख्यमंत्री पदाच्या स्वप्नावर एकमेकाशी भांडत राहिलो तर मग ह्या अंजनापेक्षाही जास्त अधिक तीव्र उपाययोजना महाराष्ट्रातील जनता करेल. आणि त्याकरता मला असं वाटतं की जे मी बोलले ते अत्यंत स्पष्ट शब्दात बोललेलो आहे. ಕಳೆದ ಬಾರಿ ಚುನಾವಣಾ ಪೂರ್ವ ಮೈತ್ರಿ ಇರಲಿಲ್ಲ. ಒಟ್ಟು 288 ಸ್ಥಾನಗಳಲ್ಲಿ ಸ್ವತಂತ್ರವಾಗಿ 260 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಸೇನೆ. ಇದರಲ್ಲಿ 66 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಬಳಿಕ ಚುನಾವಣೋತ್ತರ ಮೈತ್ರಿ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರಿದ್ದಾಯಿತು. ಈ ಬಾರಿ ಚುನಾವಣಾ ಪೂರ್ವ ಮೈತ್ರಿಯೇ ಆಗಿದೆ. ಒಟ್ಟು 288 ಸ್ಥಾನಗಳಲ್ಲಿ ಅಳೆದೂ ತೂಗಿ ಬರೋಬ್ಬರಿ 124 ಸ್ಥಾನಗಳನ್ನ ಪಡೆದುಕೊಳ್ತು. ಆದರೆ ಅರ್ಧ ಶತಕದ ಗಡಿ ದಾಟದಷ್ಟೇ ಸಾಧ್ಯವಾಗಿದ್ದು. ಕಳೆದ ಬಾರಿ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿ 122 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಸಲ ಮೈತ್ರಿಯಲ್ಲೂ ಶತಕ ದಾಟಿದೆ. ಅಲ್ಲಿಗೆ ಸೀಟು ಹಂಚಿಕೆ ಸ್ಟ್ರೈಕ್ ರೇಟ್ ಅಲ್ಲಿ ಬಿಜೆಪಿಯೇ ಮುಂದಿದೆ. ಮೈತ್ರಿ ಇದ್ರೂ ಶಿವಸೇನೆ ಸಾಧನೆ ಉತ್ತಮವಾಗಿಲ್ಲ. ಹೀಗಾಗಿ ಸೇನೆಯ ಡಿಮ್ಯಾಂಡ್ಗೆ ಬಿಜೆಪಿ ಒಪ್ಪುತ್ತೆ. ನ್ಯೂಸ್ 18 ಕನ್ನಡ. ಅಳೆದು ತೂಗಿ ಎಲ್ಲ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಇದೊಂದು ರೀತಿ ದೊಡ್ಡ ಮಟ್ಟದ ಸಸ್ಪೆನ್ಸ್ ಇದು. ಮಹಾರಾಷ್ಟ್ರದಲ್ಲಿ ಈಗ ಶರದ್ ಪವಾರ್ ರಿಯಲ್ ಹೀರೋ. ಇಡಿಗೆ ಬಹಿರಂಗ ಸಡ್ಡು, ಮಳೆಯಲ್ಲೇ ಬಹಿರಂಗ ಪ್ರಚಾರ, ಇಡೀ ವಯಸ್ಸಲ್ಲೂ ಕೂಡ ಕುಗ್ಗದ ಉತ್ಸಾಹ. ಅದರ ಜೊತೆಗೆ ಅವರ ಈ ಒಂದು ಹಳೆ ಹುಲಿಯ ಘರ್ಜನೆ ಸಾಕಿತ್ತು ಇವೆಲ್ಲವನ್ನ ಕೂಡ ಮಾಡೋದಿಕ್ಕೆ. ಏನಾಯ್ತು ಅಲ್ಲಿ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಹಿಂದೊಮ್ಮೆ ಕೇಂದ್ರದ ಪ್ರಭಾವಿ ಸಚಿವ, ಬಲಿಷ್ಠ BCCI ICC ಪ್ರೆಸಿಡೆಂಟ್, ಹಸಿರು ಕ್ರಾಂತಿ ಹರಿಕಾರ ಇದೆಲ್ಲ ಹೇಳ್ತಿದ್ರೆ ನೆನಪಾಗೋದೆ ಶರದ್ ಪವಾರ್. ಅಲ್ಲಲ್ಲಿ ಅಬ್ಬರಿಸುತ್ತಲೇ ಇದ್ದ ಶಿವಸೇನೆ ಅನ್ನೋ ಹುಲಿಯನ್ನೇ ಮೆಟ್ಟಿ ನಿಂತಿದೆ ಈ ಹಳೆ ಹುಲಿ. ಇಳಿ ವಯಸ್ಸಿನಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು ಪವಾರ್. ಸತಾರದಲ್ಲಿ ಮಾಡಿದ ಭಾಷಣವಂತೂ ಹೈಲೈಟ್. ಸುರಿದ ಮಳೆಯ ನಡುವೆಯೂ ನಿಂತು ಮಾತಾಡಿದ ಪವಾರ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. आणि लोकसभेच्या उमेदवाराच्या निवडीमध्ये माझ्याकडून चूक झाली ही मी जाहीरपणाने या ठिकाणी कबूल करतो. पण मला आनंद आहे की ती चूक दुरुस्त करण्यासाठी
सातारा जिल्ह्यातला घराघरातला प्रत्येक तरुण वडीलधारी सगळेजण ಮಹಾರಾಷ್ಟ್ರದ ಈ ಚುನಾವಣೆ ನಿಜಕ್ಕೂ ಎನ್ಸಿಪಿ ಹಾಗೂ ಬಿಜೆಪಿ ನಡುವಿನ ಫೈಟ್ ಅಂತಾನೆ ಬಿಂಬಿತವಾಗಿತ್ತು. ಇಳಿ ವಯಸ್ಸಿನಲ್ಲಿ ಚುನಾವಣಾ ಕಣಕ್ಕೆ ಇಳಿದ ಮೇಲೂ ಕೂಡ ಅಡ್ಡಗಾಲು ಎದುರಾಗಿತ್ತು. ಇಡಿ ಟೀಮ್ ಬೆನ್ನತ್ತಿ ನಿಂತಿತ್ತು. ಆಗಲೂ ಹೆದರದ ಪವಾರ್ ಬನ್ನಿ ವಿಚಾರಣೆ ಮಾಡಿ ಅಂತ ಇಡಿ ಕಚೇರಿಗೆ ನುಗ್ಗಿದ್ದರು. ಮೋದಿ ಪ್ರಚಾರದಲ್ಲೂ ಪವಾರ್ ದಾಳಾಗಿದ್ರು. ಭಾಷಣದುದ್ದಕ್ಕೂ ಕೆಣಕಿದ್ದ ಮೋದಿ ವಿರುದ್ಧ ಪವಾರ್ ಮಾತಾಡಲೇ ಇಲ್ಲ. ಆದರೆ ಕೃಷಿ ತಜ್ಞರಾಗಿದ್ದ ಪವಾರ್ ದೇಶದ ಆರ್ಥಿಕ ಸವಾಲುಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ವಾಣಿಜ್ಯ ನಗರಿ ಮುಂಬೈನಲ್ಲೇ ನಿಂತು ಇಡೀ ಮಹಾರಾಷ್ಟ್ರಕ್ಕೆ ಸಂದೇಶವನ್ನ ರವಾನಿಸುವಲ್ಲಿ ಯಶಸ್ವಿಯಾದ್ರು. ಚುನಾವಣೆಗೂ ಮುನ್ನ ಪವಾರ್ಗೆ ಕಾದಿತ್ತು ಮಹಾ ಶಾಕ್. ಎನ್ಸಿಪಿಯ ಉದಯನ್ ರಾಜೇ ಭೋಸ್ಲೆ ಸೇರಿ ಡಜನ್ಗೂ ಅಧಿಕ ನಾಯಕರು ಮೋದಿ ಸಮ್ಮುಖದಲ್ಲಿ ಬಿಜೆಪಿಗೆ ಹೋಗಿದ್ರು. ಆ ಎಲ್ಲ ಕ್ಷೇತ್ರಗಳಲ್ಲೂ ಕ್ಯಾಂಪೇನ್ ಮಾಡಿದ ಪವಾರ್ಗೆ ಇದೀಗ ಅಲ್ಲೆಲ್ಲ ಜಯಬೇರಿಯೇ ಗಿಫ್ಟ್. देशाचे गृहमंत्री अनेक राज्याचे मुख्यमंत्री यांना धन्यवाद देतो की निवडणुकीच्या निमित्तानं त्यांनी महाराष्ट्राचं दर्शन घेतलं आणि ठिकठिकाणी जाऊन काय माझ्याबद्दलची आमच्या सरकारच्याबद्दलची त्यांच्या मनाचं प्रेम असता हे ठिकठिकाणी व्यक्त केले. ಹಿಂದೊಮ್ಮೆ ಪ್ರಧಾನಿ ಅಭ್ಯರ್ಥಿಯಂತೆಯೇ ಬಿಂಬಿತರಾಗಿದ್ರು ಶರದ್ ಪವಾರ್. ಆದ್ರೆ ಸೋನಿಯಾ ವಿರುದ್ಧ ಸೆಟೆದು ಹೊರಬಂದು ಇದೀಗ ಮತ್ತೆ ತಮ್ಮ ತಾಕತ್ತನ್ನ ತೋರಿದ್ದಾರೆ. ಪ್ರತಿಪಕ್ಷಗಳ ಅಸ್ತಿತ್ವವೇ ಇರಬಾರದು ಎಂಬ ಲೆಕ್ಕಾಚಾರ ಹಾಕಿದ್ದ ಬಿಜೆಪಿಗೆ ಇದು ಪವಾರ್ ಕೊಟ್ಟ ಟಕ್ಕರ್. ಈ ಮೂಲಕ ಭಾರಿ ವಿಜಯದ ಲೆಕ್ಕಾಚಾರ ಹಾಕಿದ್ದ ಬಿಜೆಪಿಗೆ ಕಡಿವಾಣ ಹಾಕಿದ ತಾಕತ್ತು ಶರದ್ ಪವಾರ್ದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಯಕನಿಗಿರ್ಬೇಕಾದಂತಹ ಚರಿಷ್ಮಾ ಅದನ್ನ ಈ ವಯಸ್ಸಲ್ಲಿ ಉಳಿಸ್ಕೊಂಡಿರೋ ರೀತಿ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಾತು ಕೇಳಿ ಬಂದಿತ್ತು. ಈ ಇಡಿ ಅಟ್ಯಾಕು, ಐಟಿ ಅಟ್ಯಾಕ್ ಎಲ್ಲ ಆದ್ಮೇಲೆ ಒಂದ್ ರೀತಿ ಪಕ್ಷಗಳನ್ನ ಬೇರೆ ಬೇರೆ ಪಕ್ಷಗಳನ್ನ ಹಿಮ್ಮೆಟ್ಟಿಸೋ ಕೆಲಸ ಇದು ಅಂತ ಎಲ್ಲವನ್ನ ಮೀರಿ ಬೆಳೆದಂತಹ ನಾಯಕ. ಎಸ್, ನಿಜವಾಗ್ಲೂ ರಿಯಲ್ ಹೀರೋ ಅಂತಾನೆ ನಾವಾಗ್ಲೇ ಕರಿತಾ ಇದ್ವಿ. ಆದ್ರೆ ಮಹಾರಾಷ್ಟ್ರದಲ್ಲಿ ಚಿತ್ರಣ ಯಾವ ರೀತಿಯಾಗಿ ಮುಂದೆ ಇರಬಹುದು, 50-50 ಸೂತ್ರವನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಲಾಗತ್ತೆ, ಕೊಡುಕೊಳ್ಳುವಿಕೆ ಯಾವ ರೀತಿಯಾಗಿ ನಡೆಯುತ್ತೆ, ಇವೆಲ್ಲವನ್ನ ನೋಡೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಮಹಾ ತೀರ್ಪು. ಬ್ರೇಕ್ ಮುಂಚೆ ನನ್ನ ಕೊಲೀಗ್ ನವಿತಾ ಪ್ರಸ್ತಾಪ ಮಾಡ್ತಾ ಇದ್ರು ಹೆಂಗಿರುತ್ತೆ ಅವರಿಬ್ಬರ ಆಡಳಿತ ಸೂತ್ರ ಅಂತ. ಹೇಗಿರುತ್ತೆ ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ? ಎಸ್, 50-50 ಸೂತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಆಲ್ರೆಡಿ ಹಾಕೊಂಡಿದ್ದಾರೆ. ಆ ಒಂದು ಶಿವಸೇನೆಯಿಂದ ಈಗಾಗಲೇ ಉದ್ಧವ್ ಠಾಕ್ರೆ ಏನಾದ್ರೂ ಸಿಎಂ ಪಟ್ಟ ಸಿಗುತ್ತಾ ಅನ್ನೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ. ಹಾಗಾದ್ರೆ ಯಾವ ರೀತಿ ಆಗುತ್ತೆ 50-50 ಅನುಪಾತದ ಆಡಳಿತದ ಸೂತ್ರ ನೋಡ್ಕೊಂಡ್ ಬರೋಣ ಬನ್ನಿ. ಎಸ್, 50-50 ಆಡಳಿತದ ಸೂತ್ರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ರೀತಿಯಲ್ಲಿ 2.5 ವರ್ಷ ಒಬ್ಬೊಬ್ರು ಈ ಒಂದು ಸಿಎಂ ಪಟ್ಟವನ್ನ ಅವರು ಆಡಳಿತದಲ್ಲಿ ಇರಬೇಕಾಗತ್ತೆ, ಅಧಿಕಾರವನ್ನು ವಹಿಸಿಕೊಳ್ಬೇಕಾಗತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಇದು ಚಿತ್ರ ನಂಬರ್ 1. ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ಗೆ ಪಟ್ಟನ ಅಥವಾ ಶಿವಸೇನೆಯಿಂದ ಉದ್ಧವ್ ಠಾಕ್ರೆಗೆ ಸಿಎಂ ಪಟ್ಟ ಕೊಡಲಾಗುತ್ತಾ ಅನ್ನೋದು ಈ ಕ್ಷಣದ ಕುತೂಹಲ. ಎಸ್, ಆದಿತ್ಯ ಠಾಕ್ರೆಗೆ ಅದೃಷ್ಟ ಏನಾದ್ರೂ ಒಲಿದ್ರು ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸರಿ ಅಖಾಡಕ್ಕೆ ಅವರೇ ಧುಮುಕಿದ್ದಾರೆ. ಗೆದ್ದಿದ್ದು ಆಗೋಯ್ತು, ಏನಾಗುತ್ತೆ ಗೊತ್ತಿಲ್ಲ. ಚಿತ್ರಣ 2 ಏನಪ್ಪಾ ಅಂದ್ರೆ ಈ 50-50 ಸೂತ್ರಕ್ಕೆ ಬಿಜೆಪಿ ನಾವಂತೂ ರೆಡಿ ಇಲ್ಲ ಅಂತ ಹೇಳಬಹುದು ಕೂಡ. ಎಸ್, ಆಪರೇಷನ್ ಕಮಲಕ್ಕೂ ಕೂಡ ಕೈ ಹಾಕುವ ಚಾನ್ಸಸ್ ಇದೆ ಅಲ್ಲಿ ಅಂತ ಹೇಳಿ ಈಗಾಗಲೇ ಇದ್ರ ಬಗ್ಗೆ ಸುಳಿವು ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್. ಸೊ 15 ಪಕ್ಷೇತರರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಹಲೋ ಮೈತ್ರಿ ನಾವೇ ಕಿಂಗ್ ಅಂತ ಕೂಡ ಬಿಜೆಪಿ ತಮ್ಮ ಸಮರ್ಥನೆಯನ್ನು ವ್ಯಕ್ತಪಡಿಸಬಹುದು. ಸೊ 5 ವರ್ಷ ಕೂಡ ನಮಗೆ ಸಿಎಂ ಪಟ್ಟ ಅಂತ ಹೇಳಬಹುದು, ಕೇಳಬಹುದು. ಅಲ್ಲಿ ಶಿವಸೇನೆಗೆ ಪ್ರಮುಖ ಖಾತೆಗಳನ್ನ ಹಂಚಿಕೆ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿಕೆ ಕೊಡಬಹುದು. ಓಕೆ, ಇನ್ನು ಚಿತ್ರಣ 3 ನಾವು ಗಮನಿಸೋದಾದ್ರೆ ಏನಾಗಬಹುದು ಅಲ್ಲಿ ಅಂತ ನಾವು ನೋಡೋದಾದ್ರೆ ಕಾಂಗ್ರೆಸ್ ಎನ್ಸಿಪಿ ಜೊತೆ ಪವರ್ ಪಾಲಿಟಿಕ್ಸ್ ಕೂಡ ತೆಗೆದು ಹಾಕುವಾಗಿಲ್ಲ, ಅಲ್ಲೂ ಕೂಡ ನಡೆದಿರುವಂತಹ ಚಾನ್ಸಸ್ಗಳು ಆಗಬಹುದು. ಮತ್ತೊಂದು ಕಡೆ ಕರ್ನಾಟಕ ತರ ಈಗ ಕರ್ನಾಟಕದಲ್ಲಿ 3 ಡಿಸಿಎಂ ಇದ್ದಾರೆ, ಅಲ್ಲಿ 1 ಸಿಎಂ 2 ಡಿಸಿಎಂ ಗಳನ್ನ ಮಾಡುವ ಚಾನ್ಸಸ್ ಕೂಡ ಇದೆ ಅಂತ. ಎನ್ಸಿಪಿ ಕಾಂಗ್ರೆಸ್ ಒಪ್ಪಿದ್ರೆ ಬಿಜೆಪಿಗೆ ಬಿಗ್ ಶಾಕ್ ಗ್ಯಾರಂಟಿ. ಎಸ್, ಜೊತೆಗೆ ಬಿಜೆಪಿ ಮೈತ್ರಿಕೂಟದಿಂದ ಹೊರ ನಡೆಯುವಂತಹ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಎನ್ಸಿಪಿ ಜೊತೆ ಪವರ್ ಪಾಲಿಟಿಕ್ಸ್ ಈ ಮೂಲಕ ನಡೆಯುತ್ತೆ, ಹಾಗಾಗಿ ಬೇರೆ ಬೇರೆ ಫಾರ್ಮುಲಾಗಳು ವರ್ಕೌಟ್ ಆಗುತ್ತೆ. ಎಸ್, ಸೊ ಆಗ್ಲೇ ಹೇಳ್ತಾ ಇದ್ವಿ ಯಾವ ರೀತಿಯಾದಂತಹ ಫಾರ್ಮುಲಾ ಅಂತ ಹೇಳಿ. ತಮಗೆ ಸಿಎಂ ಕೊಡಿ ಅಂತ ಕೇಳುವಂತಹ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಚುನಾವಣೆಯಲ್ಲಿ ಅಂದ್ರೆ ಮಹಾರಾಷ್ಟ್ರದ ಈ ಚುನಾವಣೆಯಲ್ಲಿ ವಿಐಪಿ ಅಖಾಡ ಹೇಗಿತ್ತು, ಯಾರ್ಯಾರ ಹಣೆಬರ
ಏನೇ ನಿರ್ಧಾರ ಆಯಿತು ಎಲ್ಲವನ್ನು ಕೂಡ ನಾವು ನಿಮ್ಗೆ ಹೇಳಬೇಕು. 1 by 1 ಯಾರ್ಯಾರು ನಿಂತಿದ್ರು, ಅವ್ರ ಹಣೆ ಬರ ಏನಾಯ್ತು, ಹೇಗೆ ಗೆದ್ರ ಸೋತ್ರ ಏನೇನಾಯ್ತು ಎಲ್ಲವನ್ನು ಕೂಡ ಈಗ ನಮ್ಮ ಎಡ ಬಲದಲ್ಲಿ ತೋರಿಸೋಕೆ ಶುರು ಮಾಡ್ತೀವಿ. ಲೆಟ್ಸ್ ಗೋ. ಎಸ್, ಶಿವಸೇನೆಯಿಂದ ಈಗಾಗಲೇ ಆದಿತ್ಯ ಠಾಕ್ರೆ ಗೆಲುವನ್ನು ಕೂಡ ಸಾಧಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರು ಈ ಸಲ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಕೂಡ ಮಾಡಿದ್ದಾರೆ. ಶಿವಸೇನೆಯ ಈ ಒಂದು ಗೆಲುವು ಈಗ ಅವರಿಗೆ ಒಂದು ರೀತಿಯಲ್ಲಿ ಬಹಳ ಉತ್ಸಾಹವನ್ನ ಕೂಡ ಕೊಟ್ಟಿದೆ, ಇಡೀ ಶಿವಸೇನೆಯ ಕಾರ್ಯಕರ್ತರಿಗಾಗಿರ್ಬೋದು, ಅಭ್ಯರ್ಥಿಗಳಿಗೆ ಅಂತ ಹೇಳಿ. ಆಸ್ ಎಕ್ಸ್ಪೆಕ್ಟೆಡ್ ಆಫ್ ಕೋರ್ಸ್ ಆದಿತ್ಯ ಠಾಕ್ರೆ ವಿಜಯ ದಾಖಲು ಮಾಡಿದ್ರು. ಅಜಿತ್ ಪವಾರ್ ಗೆಲುವನ್ನು ದಾಖಲು ಮಾಡಿದ್ದಾರೆ. ಎನ್ಸಿಪಿಯ ಅಜಿತ್ ಪವಾರ್ ಮಗದೊಬ್ಬ ಪವರ್ಫುಲ್ ಲೀಡರ್, ಆಫ್ ಕೋರ್ಸ್ ಶರದ್ ಪವಾರ್ ಅವರ ರಿಲೇಟಿವ್ ಕೂಡ. ಹಾಗಾಗಿ ಅಜಿತ್ ಪವಾರ್ ಗೆಲುವನ್ನು ದಾಖಲು ಮಾಡಿದ್ದಾರೆ ಎನ್ಸಿಪಿ ಪಕ್ಷದಿಂದ. ನಂಬರ್ 3 ಮುಂದೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಈ ಸಲದ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಹೌದು. ಬಿಜೆಪಿಯಿಂದ ಅವರು ಕ್ಷೇತ್ರದಿಂದ ನಿಂತಿರೋದು, ಗೆಲುವನ್ನ ಕೂಡ ಸಾಧಿಸಿದ್ದಾರೆ. ಸೊ ಆಸ್ ಯೂಶುವಲ್ ಗೆಲ್ಲೇಬೇಕು, ಇಲ್ಲ ಸೋತ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸೋತ್ರು ಅಂತಾರಲ್ಲ ಹಂಗದೆ ಲೆಕ್ಕಾಚಾರದಲ್ಲಿ. ಸೊ ಮುಖ್ಯಮಂತ್ರಿಯ ಅಭ್ಯರ್ಥಿ ಮುಖ್ಯಮಂತ್ರಿ ಆಗಿದ್ದವರು ಗೆಲ್ಲಲೇಬೇಕು. ಎಸ್, ನೆಕ್ಸ್ಟ್ ವಿಐಪಿ ಯಾರು? ಪೃಥ್ವಿರಾಜ್ ಚೌಹಾಣ್ ಮಹಾರಾಷ್ಟ್ರ ಗೆಲುವನ್ನು ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪೃಥ್ವಿರಾಜ್ ಚೌಹಾಣ್ ಮಗದೊಬ್ಬ ಪವರ್ಫುಲ್ ಲೀಡರ್, ಮಾಜಿ ಸಿಎಂ ಆಗಿದ್ದವರು. ಗೆಲುವು ಅವರಿಗೆ ನಿಶ್ಚಿತ. ಅಫ್ಕೋರ್ಸ್ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಸ್ಪರ್ಧಿಯಾಗಿ ಗೆದ್ದೆ ಬಿಡ್ತಾರಪ್ಪ, ಟಫ್ ಫೈಟ್ ಕೊಡ್ತಾರಪ್ಪ ಅನ್ನೋದಕ್ಕಿಂತ ಅವ್ರು ಗೆಲ್ತಾರೆ ಅನ್ನೋದು ಪ್ರತಿ ಸುತ್ತಿನಲ್ಲೂ ಕೂಡ ನೋಡ್ತಾ ಇದ್ವಿ. ಅವರು ಗೆದ್ದಿದ್ದಾರೆ. ಎಸ್, ಹಾಗೇನೆ ಮತ್ತೊಬ್ಬ ಮಾಜಿ ಸಿಎಂ ಅಶೋಕ್ ಚೌಹಾಣ್ ಅವರು ಕೂಡ ಈಗಾಗಲೇ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಒಂದು ರೀತಿಯಲ್ಲಿ ಮಾಜಿ ಸಿಎಂಗಳು ಗೆಲುವನ್ನ ಸಾಧಿಸಲೇಬೇಕಾದಂತಹ ಪರಿಸ್ಥಿತಿ ಅಂತೂ ಇತ್ತು. ಸೊ ಈಗಾಗಲೇ ಕಾಂಗ್ರೆಸ್ನಿಂದ ನಿಂತಹ ಅಶೋಕ್ ಚೌಹಾಣ್ ಗೆಲುವನ್ನ ಸಾಧಿಸಿದ್ದಾರೆ. ಲೆಟ್ಸ್ ಗೋ. ಮುಂದಿನವರು ಯಾರು ಅಂತ ನೋಡೋಣ. ಸುಧೀರ್ ಮುಂಗಟಂಗಿವಾರ್ ಅವರು ಕೂಡ ಗೆಲುವನ್ನು ದಾಖಲು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ತಮ್ಮ ಗೆಲುವನ್ನ ವಿಐಪಿ ಅಖಾಡದಲ್ಲಿ ಕೇಳಿಬಂದಿರುವ ಹೆಸರು. ಅವರು ಕೂಡ ಗೆದ್ದಿದ್ದಾರೆ. ಹರಿಯಾಣದ ಚಿತ್ರಣ ಅಂತೂ ಬಹಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಯಾರು ಕೂಡ ಮ್ಯಾಜಿಕ್ ನಂಬರ್ ಅಂತೂ ದಾಟುವಂತಹ ಸ್ಥಿತಿಯಲ್ಲಂತೂ ಖಂಡಿತ ಇಲ್ಲ. ಸೊ ಏನಾಗಬಹುದು, ಹರಿಯಾಣದ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಹರಿಯಾಣದಲ್ಲಿ ಈಗ ಸದ್ಯಕ್ಕೆ ಏನಾಗಿದೆ, ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಎಸ್, ಬಿಜೆಪಿಲಿ 40 ಕ್ಷೇತ್ರಗಳಲ್ಲಿ ಈಗಾಗಲೇ ಗೆಲುವನ್ನ ಸಾಧಿಸಿದ್ದು, ಅದರಲ್ಲಿ ಮುನ್ನಡೆ ಪ್ಲಸ್ ಗೆಲುವು ಎರಡನ್ನು ಕೂಡ ಒಟ್ಟಿಗೆ ತೋರಿಸ್ತಾ ಇದ್ವಿ. ಜೆಜೆಪಿ 10 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೆ ಇತರರು ಇಲ್ಲಿ 9 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದು, ಕಾಂಗ್ರೆಸ್ 31 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ದುಷ್ಯಂತ್ ಚೌಟಾಲ ಈಗ ಒಂದ್ ರೀತಿ ಇಡೀ ದೇಶದಲ್ಲಿ ಒಂದ್ ರೀತಿ ಐಕಾನ್ ಆಗ್ಬಿಟ್ಟಿದ್ದಾರೆ, ಈಗ ಎಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಹರಿಯಾಣದಲ್ಲಿ ಏನಾಗುತ್ತೆ ಅನ್ನೋ ದೊಡ್ಡ ಮಟ್ಟದ ಕುತೂಹಲ. ಇಮ್ಯಾಜಿನ್, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷದ ಹೆಸರನ್ನ ಯಾರು ಕೇಳಿರಲಿಲ್ಲ, ಪಕ್ಷ ಇರಲೇ ಇಲ್ಲ. 10 ತಿಂಗಳಲ್ಲಿ ಒಂದು ಪಕ್ಷವನ್ನು ಈ ಮಟ್ಟಕ್ಕೆ ಕಟ್ಟಿ ಬೆಳೆಸಿ ಒಂದು ಪ್ರಾದೇಶಿಕ ಪಕ್ಷವನ್ನ ಬೇಕೇ ಬೇಕಪ್ಪ ಇವರಿಲ್ಲದೆ ಅಧಿಕಾರಕ್ಕೆ ಹಿಡಿಯೋಕೆ ಸಾಧ್ಯನೇ ಇಲ್ಲ, ಆಡಳಿತ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಅಷ್ಟ್ರಿಗೆ ಬಂದು ನಿಲ್ಲಿಸ್ತಾರೆ ಅಂದ್ರೆ ಕೆನ್ ಯು ಇಮ್ಯಾಜಿನ್ ಲೋಕದಳದಿಂದ ಆಚೆ ಬಂದಿರುವಂತಹ ದುಷ್ಯಂತ್ ಚೌಟಾಲ ಇಷ್ಟೆಲ್ಲ ಮ್ಯಾಜಿಕ್ ಮಾಡ್ತಾರೆ ಅಂತ. ಎಸ್, ಅದೇ ಕೋಪ ಯಾವ ರೀತಿಯಾಗಿ ಈಗ ಬೇರೆ ಪಕ್ಷಗಳನ್ನ ನೆಲಸಮ ಮಾಡುವಂತ ಅವರನ್ನ ನೆಲ ಕಚ್ಚುವ ಹಾಗೆ ಮಾಡಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಅದ್ರೇನೋ ರಾಷ್ಟ್ರೀಯ ಪಕ್ಷಗಳನ್ನ ಅಲ್ಗಾಡಿಸಂತಹ ಒಂದು ಜೆಜೆಪಿ ಈಗ ಬಿಜೆಪಿ ಜೊತೆ ಸೇರಿ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಬಿಜೆಪಿ 40, ಕಾಂಗ್ರೆಸ್ 31, ಜೆಜೆಪಿ 10, ಇತರರು ಒಂದಷ್ಟು ಮಟ್ಟಿಗೆ ರೋಲ್ ನ ಪ್ಲೇ ಮಾಡ್ತಾರೆ. ಇತರರನ್ನು ಕೂಡ ನಾವು ಗಮನಿಸಿದ್ರೆ ಇಲ್ಲಿ ಇತರರು ಯಾರು ಬಿಜೆಪಿಯಿಂದ ಯಾರು ಕೆಲವೊಂದು ಸ್ಥಾನಗಳನ್ನ ಪಡ್ಕೊಂಡಿರ್ಲಿಲ್ವೋ, ಅಭ್ಯರ್ಥಿಗಳಾಗಿರ್ಲಿಲ್ವೋ, ಅವರು ಬಂದು ಅಲ್ಲಿ ಈಗ ಕಂಟೆಸ್ಟ್ ಮಾಡಿದ್ದಾರೆ, ಗೆಲುವನ್ನು ಕೂಡ ಸಾಧಿಸಿದ್ದಾರೆ ಅಂತ ಹೇಳಿ. ಹೇಗೆ ನಾವು ಶರದ್ ಪವಾರ್ ರಿಯಲ್ ಹೀರೋ ಅಂತ ಮಾತಾಡ್ತಿದ್ವಿ ಮಹಾರಾಷ್ಟ್ರದಲ್ಲಿ, ಈಗ ದುಷ್ಯಂತ್ ಚೌಟಾಲ ಹರಿಯಾಣದ ರಿಯಲ್ ಹೀರೋ. ಪಕ್ಷ ಕಟ್ಟಿದ ಒಂದೇ ವರ್ಷಕ್ಕೆ ಸರ್ಕಾರ ರಚನೆಯ ಕಿಂಗ್ ಮೇಕರ್ ಆದ್ರು. ಸೊ ಈ ದಬಾಂಗ್ ದುಷ್ಯಂತ್ ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಹ್ಯಾವ್ ಎ ಲುಕ್. ವಿಧಾನಸಭಾ will be opened by the key of Jannayak Janata Party. ವಯಸ್ಸು ಈಗಷ್ಟೇ 31 ವರ್ಷ. ಪಕ್ಷ ಕಟ್ಟಿ ಕೇವಲ 300 ದಿನ. ಮೊದಲ ಅಸೆಂಬ್ಲಿ ಚುನಾವಣೆಯಲ್ಲೇ ಗೆದ್ದು ಸಿಎಂ ಕುರ್ಚಿಗೆ ಹತ್ತಿರ. ಇದಿಷ್ಟು ಹರಿಯಾಣದ ಕಿಂಗ್ ದುಷ್ಯಂತ್ ಚೌಟಾಲ ಇಂಟ್ರೊಡಕ್ಷನ್. ದುಷ್ಯಂತ್ ಕಿಂಗ್ ಮೇಕರ್ ಅಲ್ಲ, ಕಿಂಗ್. ಜೆಜೆಪಿ ಪಕ್ಷ ಕಟ್ಟಿ ಕೇವಲ 300 ದಿನಗಳಷ್ಟೇ ಆಗಿದೆ. 2018ರಲ್ಲಿ ರಾಷ್ಟ್ರೀಯ ಲೋಕದಳದ ಜೊತೆ ಕಿರಿಕಾದಾಗ ಚೌಟಾಲ ಸಹೋದರರ ಮೇಲೆ ಹಗರಣದ ಆರೋಪ ಹೊರಿಸಿ ಲೋಕದಳದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಚಾಲೆಂಜ್ ಮಾಡಿ ಜೆಜೆಪಿ ಪಕ್ಷ ಕಟ್ಟಿತ್ತು ಚೌಟಾಲ ಕುಟುಂಬ. ಅಪ್ಪ ಅಜಯ್ ಚೌಟಾಲ ಸ್ಫೂರ್ತಿಯೊಂದಿಗೆ ದುಷ್ಯಂತ್ ಹಾಗೂ ದಿಗ್ವಿಜಯ್ ಜೆಜೆಪಿ ಪಕ್ಷ ಸ್ಥಾಪನೆ ಮಾಡಿದ 10 ತಿಂಗಳಲ್ಲಿ ಅಧಿಕಾರದ ಗದ್ದುಗೆ ಏರಿದ್ದಾರೆ. ಯಾರೇ ದುಷ್ಯಂತ್ ಚೌಟಾಲ ಅಂತ ನೋಡೋದಾದ್ರೆ ಪ್ರಭಾವಿ ರಾಜಕೀಯ ಕುಟುಂಬದ ಕುಡಿ. 4 ತಲೆಮಾರುಗಳ ರಾಜಕೀಯ ಹಿನ್ನೆಲೆ ಇದೆ. ತಾತ ಓಂ ಪ್ರಕಾಶ್ ಚೌಟಾಲ ಮಾಜಿ ಸಿಎಂ,
ಮುತ್ತಾತ ಚೌಧರಿ ದೇವಿ ಲಾಲ್ ಡಿಸಿಎಂ ಆಗಿದ್ರು. 2014ರಲ್ಲಿ ದುಷ್ಯಂತ್ ಹಿನ್ಸಾರ್ ಕ್ಷೇತ್ರದಿಂದ ಎಂಪಿಯಾಗಿ ಆಯ್ಕೆಯಾಗೋ ಮೂಲಕ ಅತಿ ಚಿಕ್ಕ ವಯಸ್ಸಿನ ಸಂಸದ ಎಂದು ಲಿಮ್ಕಾ ಬುಕ್ನಲ್ಲಿ ರೆಕಾರ್ಡ್ ಬರೆದಿದ್ರು. Haryana Vidhan Sabha will be opened by the key of Jannayak Janata Party. Amazing trends coming out. Not even a single minister is winning in Haryana of BJP. That clearly shows that it was a huge anti-incumbency. Lok Sabha patterns were pro-BJP because of Narendra Modi, but when it came to Manohar Lal Khattar, he drastically failed. It is too early to say. We'll call a meeting of our all MLAs elected, decide who will be the leader in the house, and then move forward that who will take the lead. ಇದೀಗ 31ನೇ ವರ್ಷಕ್ಕೆ ಸಿಎಂ ಕುರ್ಚಿ ಭಾಗ್ಯ ಒಲಿದು ಬಂದಂತಿದೆ. ಈ ಸಾಧನೆ ಹಿಂದೆ ಇರೋದು ಕೇವಲ 10 ತಿಂಗಳ ಚಾಣಾಕ್ಷ ರಾಜಕಾರಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೊ ಹರಿಯಾಣದ ಹೀರೋನ ಪಿಕ್ಚರ್ ಅನ್ನು ಕೂಡ ನಾವು ತೋರಿಸಿದ್ವಿ, ಯಾವ ರೀತಿಯಾಗಿ 300 ದಿನಗಳಲ್ಲಿ ಪಕ್ಷವನ್ನ ಕಟ್ಟಿದ್ರು ಅಂತ. ಆದ್ರೆ ಹರಿಯಾಣದ ಪಿಕ್ಚರ್ ಯಾವ ರೀತಿಯಾಗಿತ್ತೆ, ಅಲ್ಲಿನ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವು. ಸೊ ಏನಾಗಬಹುದು ಅಲ್ಲಿ ಅನ್ನುವಂತಹ ಒಂದು ಕುತೂಹಲ ಕೂಡ ಇದ್ದೇ ಇದೆ ಅಂತ ಹೇಳಿ. ಚಿತ್ರಣ ನಂಬರ್ 1, ಸಿಎಂ ಡಿಸಿಎಂ ಫಾರ್ಮುಲಾವನ್ನ ಯಾರೇ ಹೇಗೆ ಬೈಫರ್ಕೇಟ್ ಮಾಡ್ಕೊಂಡು ಇಬ್ರು ಹಂಚ್ಕೋತಾರೆ, ಕಾದು ನೋಡ್ಬೇಕು. ಎಸ್, ಮನೋಹರ್ ಲಾಲ್ ಖಟ್ಟರ್ ಮತ್ತೆ ಸಿಎಂ ಆಗುವಂತಹ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಇನ್ನು ಬಿಜೆಪಿಯಿಂದ ಹೊಸ ಮುಖದ ಪರಿಚಯದ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಇಲ್ಲಿ. ಜೊತೆಗೆ ಜೆಜೆಪಿಗೆ ಡಿಸಿಎಂ ಜೊತೆ ಪ್ರಬಲ ಖಾತೆಗಳನ್ನು ನಾವು ಕೊಡ್ತೀವಿ ಅನ್ನುವಂತಹ ಆಫರ್ ಕೂಡ ಕೊಡಬಹುದು. ಇನ್ನು ಆಪರೇಷನ್ ಕಮಲಕ್ಕೆ ಕೂಡ ಕೈ ಹಾಕಬಹುದು. ಇದನ್ನ ತಳ್ಳ ಹಾಕೋಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಎಸ್, ಒಂದ್ ಕಡೆ ಜೆಜೆಪಿ ಕಾಂಗ್ರೆಸ್ ಶಾಸಕರಿಗೆ ಆಲ್ರೆಡಿ ಈಗಾಗಲೇ ಗಾಳವನ್ನ ಹಾಕುವಂತಹ ಪ್ರಯತ್ನಗಳು ಕೂಡ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಪಕ್ಷೇತರ ಬೆಂಬಲಕ್ಕೆ ಒಂದು ದೊಡ್ಡ ಮಟ್ಟದ ರಣತಂತ್ರವನ್ನ ಹಿಡಿತಾರೆ, ಗ್ಯಾರಂಟಿ. ಓಕೆ, ಇನ್ನು ಸಿಎಂ ಡಿಸಿಎಂ ಫಾರ್ಮುಲಾವನ್ನ ಕೂಡ ನಾವಾಗ್ಲೇ ಹೇಳ್ತಾ ಇದ್ವಿ, ಯಾರಿಗೆ ಸಿಎಂ ಕೊಡಬಹುದು, ಯಾರಿಗೆ ಡಿಸಿಎಂ ಅನ್ನು ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳಿ. ಅಂದ್ರೆ ಎಷ್ಟು ಮಟ್ಟಿಗೆ ಜೆಜೆಪಿ ಇದನ್ನ ಒಪ್ಪಿಕೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಬಿಜೆಪಿ ಅವರು ಒಪ್ಪಿಸ್ತಾರೆ, ಹೇಗೆಲ್ಲ ಸರ್ಕಾರ ರಚನೆ ಆಗುತ್ತೆ. ಬಿಜೆಪಿಗೆ ಪ್ರಬಲ ಖಾತೆಗಳ ಅಂದ್ರೆ ಜೆಜೆಪಿಗೆ ಪ್ರಬಲ ಖಾತೆಗಳನ್ನು ಕೊಡ್ತೀರಪ್ಪ, ನಿಮ್ಮ ಮುಖ್ಯಮಂತ್ರಿ ಕೊಡಕ್ಕಾಗಲ್ಲ ಅಂತ ಕೂಡ ಹೇಳ್ಬೋದು. ಎಸ್, ಇನ್ನು ಡಿಸಿಎಂ ಆಫರ್ ಏನಾದ್ರೂ ಒಪ್ಪಲಿಲ್ಲ ಅನ್ಕೊಳ್ಳಿ, ಆಗ ಬೇಷರತ್ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತಹ ಚಿತ್ರಣವನ್ನ ಕೂಡ ನೀಡಬಹುದು ಅಲ್ಲಿ ಅಂತ. ಫೈನಲಿ ಕರ್ನಾಟಕದೊಂದು ಮಾಡೆಲ್ ಇದ್ದೇ ಇದೆಯೇ, ಆ ಮಾಡೆಲ್ ಅನ್ನ ಅಲ್ಲೂ ಕೂಡ ಅನುಷ್ಠಾನಕ್ಕೆ ತರುವ ಸಾಧ್ಯತೆಗಳಂತೂ ಇದ್ದೇ ಇದೆ. ಸೊ ಜೆಜೆಪಿಗೆ ಸಿಎಂ ಸ್ಥಾನ ಕೊಟ್ಟರು ಅಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳಿ, ಆಯ್ತು 10 ಸ್ಥಾನಗಳನ್ನು ಗೆದ್ರು ಕೂಡ ಪರವಾಗಿಲ್ಲ ಅಲ್ಲಿ ಅಂತ ಹೇಳಿ. ವೆರಿ ಟ್ರೂ. ಇನ್ನು ಹಾಗಾದ್ರೆ ಹರಿಯಾಣದಲ್ಲಿ ಯಾರೆಲ್ಲ ವಿಐಪಿ ಅಖಾಡದಲ್ಲಿದ್ರು ಅವ್ರ ಹಣೆ ಬರ ಏನಾಯ್ತು, ಇಲ್ಲಿ ಬರ್ತಾ ಇದೆ ಸ್ಕ್ರೀನ್. ನಂಬರ್ 1, ಭೂಪೇಂದರ್ ಸಿಂಗ್ ಹೂಡಾ ಹರಿಯಾಣದಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಅವರು ತಮ್ಮ ಗೆಲುವನ್ನು ದಾಖಲು ಮಾಡಿದ್ದಾರೆ. ಎಸ್, ಬಹಳ ದಿನಗಳ ನಂತರ ಅವರನ್ನ ಅಲ್ಲಿ ಆಯ್ಕೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಯಿತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಅಂತ ಹೇಳಿ. ಅವ್ರನ್ನ ಗೆಲ್ಲಿಸ್ತಾರೆ ಈ ಸರಿ ಅಂತ. ಸೊ ಹಾಗಾಗಿ ಕೊನೆಗೂ ಅವ್ರು ಗೆದ್ದಿದ್ದಾರೆ ಭೂಪೇಂದರ್ ಸಿಂಗ್ ಹೂಡಾ. ಎಸ್, ಇನ್ನೊಂದು ಕಡೆ ನಾವು ಗಮನಿಸಬೇಕು, ದುಷ್ಯಂತ್ ಚೌಟಾಲ, ಈಗಾಗಲೇ ನಾವು ಹೇಳ್ತಾ ಇದ್ವಿ ಅವರ ಹೆಸರನ್ನ, ಒಂದು ರೀತಿಯಲ್ಲಿ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ತರನೇ ಬಿಂಬಿತ ಆಗಿದ್ದಾರೆ. ಸೊ ಗೆಲುವನ್ನು ಕೂಡ ಸಾಧಿಸಿದ್ದಾರೆ. ಇವರೇ ಈಗ ಕಿಂಗ್ ಆಗ್ತಾರೋ, ಕಿಂಗ್ ಮೇಕರ್ ಆಗ್ತಾರೋ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಗೆದ್ದಿರೋದು ಭಾರತೀಯ ಜನತಾ ಪಕ್ಷದ ಪ್ರತಿಸ್ಪರ್ಧಿಯಲ್ಲಿ, ಆದ್ರೆ ಈಗ ಅವರು ಕೈ ಜೋಡಿಸಬೇಕಾಗಿರೋದು ಭಾರತೀಯ ಜನತಾ ಪಕ್ಷದ ಜೊತೆ. ಜನ ಏನ್ ಅನ್ಕೊಂಡು ಓಟ್ ಹಾಕಿದ್ರು, ಇವ್ರು ಹೇಗಂಗ ಸೋಲ್ತಿದ್ದಾರೆ, ತುಂಬಾ ಇದೆ ಡಿಸ್ಕಸ್ ಮಾಡೋ ಪಾಯಿಂಟ್. ಲೆಟ್ಸ್ ಮೂವ್ ಆನ್, ಮುಂದಕ್ಕೆ ಹೋಗೋಣ. ಎಸ್, ಮುಂದಿನ ವಿಐಪಿ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಯೋಗೇಶ್ವರ್ ದತ್. ಇವರು ಸೋಲನ್ನ ಕೂಡ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಅನುಭವಿಸಿರೋದನ್ನ ಕೂಡ ನಾವು ಬಿಜೆಪಿ ಅಭ್ಯರ್ಥಿ ಅವರು ಸೋತಿದ್ದಾರೆ ಆ ಭಾಗದಲ್ಲಿ, ವಿಐಪಿ ಅಖಾಡದಲ್ಲಿ. ಇನ್ನು ಬಿಜೆಪಿಯ ಮಗದೊಬ್ಬ ಸೊನಾಲಿ ಪೊಗಟ್ ಒಂದಷ್ಟು ಟ್ರೈ ಮಾಡಿದ್ರು ಅನ್ಸುತ್ತೆ ಭಾರತೀಯ ಜನತಾ ಪಕ್ಷದವರು, ಈ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳನ್ನು ತೆಗೆದುಕೊಂಡು ಬಂದು ನಿಲ್ಲಿಸೋದು, ಅವರ ಜನಪ್ರಿಯತೆಯನ್ನ ಈ ಮೂಲಕ ಮತಗಳನ್ನಾಗಿ ಪರಿವರ್ತನೆ ಮಾಡೋಕೆ ಸಾಧ್ಯ ಇದೆಯಾ ಅಂತ. ಬಟ್ ಎಲ್ಲ ವರ್ಕೌಟ್ ಆದಂಗೆ ಕಾಣಿಸ್ತಿಲ್ಲ, ಹರಿಯಾಣದಲ್ಲಿ ಸೋತಿದ್ದಾರೆ. ಸೊ ಬಬಿತಾ ಪೋಗಟ್ ಅವರು ಮತ್ತೊಬ್ಬ ಕ್ರೀಡಾಪಟು, ಸೊ ಅವರು ಕೂಡ ಇಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಅಂತಾನೆ ಹೇಳಬೇಕಾಗತ್ತೆ. ಒಂದು ರೀತಿಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿತ್ತು ಅಲ್ಲಿ, ಏನಾದ್ರೂ ಇದು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು. ಬಟ್ ಅದು ಕೂಡ ವರ್ಕೌಟ್ ಆಗಿಲ್ಲ, ಅಲ್ಲಿ ಬಬಿತಾ ಪೋಗಟ್ ಸೋಲನ್ನ ಅನುಭವಿಸಿದ್ದಾರೆ. ಮತ್ತಷ್ಟು ಹಲವಾರು ಸ್ಟ್ರಾಟಜಿಗಳನ್ನ ಈ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಕೂಡ, ಎನ್ಡಿಎ ಆಗಲಿ ಅಥವಾ ಯುಪಿ ಆಗಿರಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರ ಒಂದಷ್ಟು ಸ್ಟ್ರಾಟಜಿಗಳಿವೆ. ಸೊ ಹರಿಯಾಣದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇನ್ನೊಂದ್ ಕಡೆ ನಾವೀಗಾಗಲೇ ಗಮನಿಸಿದ ಹಾಗೆ ಸೋನಿಯಾ ಗಾಂಧಿ ಸಾಕಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಗೆದ್ದ ಕಾಂಗ್ರೆಸ್ ಈಗಲೂ ಕೂಡ ಗೆಲ್ಲುತ್ತೆ ಅನ್ನುವ ಲೆಕ್ಕಾಚಾರ ಅಂತೂ ಇತ್ತು. ಸೋನಿಯಾ ಗಾಂಧಿ ಅಧ್ಯಕ್ಷೆ ಆಗಿದ್ದು ಕೂಡ ಇದಕ್ಕೆ ಪೂರಕ. ರಾಹುಲ್ ಟೀಮ್ ಬದಲು ನಿಷ್ಠಾವಂತರಿಗೆ ಮಣೆ ಹಾಕಿದ್ರು, ಅದ್ರೀಗ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ. ಹರಿಯಾಣ, ಮಹಾರಾಷ್ಟ್ರದಲ್ಲೂ ಕೂಡ ಪಕ್ಷ ಒಂದು ಸ್ವಲ್ಪ ಮಟ್ಟಿಗೆ ಪುಟ್ಟಿತೆದ್ದಿದೆ. ಅವತ್ತು ಅಂಥದ್ದೇ ಪರಿಸ್ಥಿತಿ. ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದ ಕಾಲ. 1998ರಲ್ಲಿ ಸೋನಿಯಾ ಅಧ್ಯಕ್ಷರಾದ್ರೂ, ಪಕ್ಷ ಅಧಿಕಾರಕ್ಕೆ ಬಂತು. ಮನಮೋಹನ್ ಸಿಂಗ್ ಪ್ರಧಾನಿಯಾದ್ರು. ಇವತ್ತು ಅಂಥದ್ದೇ ಪರಿಸ್ಥಿತಿ.
ರಾಹುಲ್ ಇದ್ದರೂ ಲೋಕಸಭೆ ಗೆಲ್ಲಲು ಆಗಲ್ಲ. ರಾಜೀನಾಮೆ ಕೊಟ್ಟರೂ, ಸೋನಿಯಾ ಅಧಿಕಾರಕ್ಕೆ ಬಂದರೂ, ಅಧಿಕಾರಕ್ಕೆ ಬರದೇ ಇದ್ದರೂ ಬಿಗ್ ಗೇಮ್. ಜ್ಯೋತಿರಾದಿತ್ಯ ಸಿಂಧಿಯಾ, ಸಚಿನ್ ಪೈಲಟ್ ರಂತಹ ಯುವಕರನ್ನ ಮುಂದಿಟ್ಟುಕೊಂಡು ಹೋಗ್ತಿದ್ರು ರಾಹುಲ್. ಅದೀಗ ವರ್ಕೌಟ್ ಆಗ್ಲಿಲ್ಲ. ಆಗ ಸಿದ್ಧವಾಯ್ತು ಸೋನಿಯಾ ಸೂತ್ರ. ಹೊಸಬರಿಗೆ, ಯುವಕರಿಗೆ ಮನ್ನಣೆ ನೀಡದೆ ಪಕ್ಷದ ನಿಷ್ಠಾವಂತರಿಗೆ, ಮೂಲ ಕಾಂಗ್ರೆಸ್ಸಿಗರಿಗೆ ಸೋನಿಯಾ ಟಿಕೆಟ್ ನೀಡಿದ್ರು. ಈ ಸ್ಟ್ರಾಟಜಿ ಮಹಾರಾಷ್ಟ್ರ, ಹರಿಯಾಣದಲ್ಲಿ ವರ್ಕೌಟ್ ಆಗಿದೆ. ಸೋನಿಯಾ ಮುಂದೆ ಸಾಕಷ್ಟು ಅವಕಾಶ, ಅಸ್ತ್ರಗಳಿದ್ದವು. ಆರ್ಥಿಕ ದುಸ್ಥಿತಿ, ನೋಟ್ ಬ್ಯಾನ್, ಕಾಶ್ಮೀರ ವಿವಾದಗಳನ್ನೇ ಇಟ್ಕೊಂಡು ಚುನಾವಣೆ ಮಾಡಬಹುದಿತ್ತು. ಆದ್ರೆ ರಾಹುಲ್ ಗಾಂಧಿ ಮಾತ್ರ ಕೆಲವೆಡೆ ಕ್ಯಾಂಪೇನ್ ಮಾಡಿದ್ರು. ಸೋನಿಯಾ ಪ್ರಚಾರ ಕಣಕ್ಕೆ ಇಳಿಯಲೇ ಇಲ್ಲ. ಇನ್ನಷ್ಟು ಗ್ರೌಂಡ್ ವರ್ಕ್ ಮಾಡಿದ್ರೆ ನಮಗೆ ಸ್ವತಂತ್ರ ಅಧಿಕಾರ ಸಿಕ್ತಿತ್ತು ಅನ್ನೋ ಲೆಕ್ಕಾಚಾರ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳ್ತಿದೆ. ಮುಂದೆಯೂ ಸೋನಿಯಾ ಸೂತ್ರ ಅಪ್ಲೈ ಆಗುತ್ತಾ ಅನ್ನೋದೇ ಈಗ ಪಕ್ಷದೊಳಗಿನ ಆಂತರಿಕ ಚರ್ಚೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರ, ಹರಿಯಾಣ ಚುನಾವಣಾ ಫಲಿತಾಂಶ ಕರ್ನಾಟಕ ಪಾಲಿಟಿಕ್ಸ್ಗೂ ಕೂಡ ಪಾಠ. ನೆರೆ ಪ್ರವಾಹ ಸಂತ್ರಸ್ತರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದ ರಿಸಲ್ಟ್ ಈ ಬಾರಿ ಕೇಂದ್ರ ರಾಜ್ಯಗಳಲ್ಲಿದ್ದ ಬಿಜೆಪಿ ಸರ್ಕಾರಗಳಿಗೆ ಪಾಠ. ಬರ ಸಂತ್ರಸ್ತರನ್ನ ಕಡೆಗಣಿಸಿದ ಕಾರಣಕ್ಕೆ ಈ ವಲಯದಲ್ಲಿ ಬಿಜೆಪಿಯದ್ದು ಕಳಪೆ ಪ್ರದರ್ಶನ. ಇದು ಬರೀ ಕೇಂದ್ರ, ಮಹಾರಾಷ್ಟ್ರ ಬಿಜೆಪಿ ಸರ್ಕಾರಗಳಿಗಷ್ಟೇ ಎಚ್ಚರಿಕೆ ಗಂಟೆ ಅಲ್ಲ, ಕರ್ನಾಟಕಕ್ಕೂ ಇದು ಹೊಸ ಸಂದೇಶ ರವಾನಿಸಿದೆ. ಎರಡು ರಾಜ್ಯಗಳ ಫಲಿತಾಂಶದಿಂದ ಕರ್ನಾಟಕದ ಬಿಜೆಪಿಗೆ ಏನು ಪಾಠ ಅಂತ ನೋಡೋದಾದ್ರೆ, ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ನಾಯಕತ್ವಕ್ಕೆ ಮನ್ನಣೆ ಸಿಗಬಹುದು. ಪರಿಣಾಮ ಬಿಎಸ್ವೈ ಸರಾಗ ಆಡಳಿತ ನಡೆಸಲು ಇನ್ಮುಂದೆ ಸಾಧ್ಯ ಆಗಬಹುದು. ಸದ್ಯದಲ್ಲೇ ಎದುರಾಗಲಿರುವಂತಹ ಬೈ ಎಲೆಕ್ಷನ್ ಮೇಲೆ ಹೆಚ್ಚಿನ ನಿಗಾ ಇಡಬೇಕಿದೆ. ಸರ್ಕಾರ ಉಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಮಧ್ಯಂತರ ಚುನಾವಣೆ ಚಿಂತನೆಗೆ ಬಿಜೆಪಿ ಬ್ರೇಕ್ ಹಾಕೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರ ಮತ್ತು ಹರಿಯಾಣ ಫಲಿತಾಂಶದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಟ್ವೀಟ್ ಮಾಡಿ ಈಗ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಮತದಾರರಿಗೆ ಅಭಿನಂದನೆಯನ್ನ ಅವರು ಸಲ್ಲಿಸಿದ್ದಾರೆ. ನಮ್ಮನ್ನ ನೀವು ಆಶೀರ್ವಾದ ಮಾಡಿದ್ದಕ್ಕೆ ಹರಿಯಾಣ ಜನತೆಗೆ ಅಭಿನಂದನೆ ಅಂತ ಹೇಳಿ ಟ್ವೀಟ್ ಮಾಡಿ ಈಗ ಮತದಾರ ಪ್ರಭುಗಳಿಗೆ ಅವರು ವಂದನೆಯನ್ನ ಸಲ್ಲಿಸಿದ್ದಾರೆ. ಮಹಾರಾಷ್ಟ್ರ ಮತ್ತು ಹರಿಯಾಣ ಫಲಿತಾಂಶ ಬಂದಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಟ್ವೀಟ್ ಮಾಡಿ ಧನ್ಯವಾದಗಳನ್ನ ಸಲ್ಲಿಸಿದ್ದಾರೆ. ಒಂದ್ ಕಡೆ ಈಗಾಗಲೇ ನೀವು ನಮ್ಮನ್ನ ಆಶೀರ್ವದಿಸಿದ್ದೀರಿ, ಕಳೆದ 5 ವರ್ಷಗಳಲ್ಲಿ ಆಶೀರ್ವಾದವನ್ನ ಮಾಡಿದ್ದೀರಿ, ಈಗ ಮತ್ತೆ ನೀವು ನಮಗೆ ಆಶೀರ್ವಾದವನ್ನ ಮಾಡಿದ್ದೀರಿ, ಹರಿಯಾಣದ ಅಭಿವೃದ್ಧಿಗೆ ನಮ್ಮ ಶ್ರಮ ಮುಂದುವರಿಯಲಿದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ತನ್ನ ಟ್ವೀಟ್ ಅಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಕಾರ್ಯಕರ್ತರ ಸೇವೆಗೂ ಕೂಡ, ಹರಿಯಾಣ ಬಿಜೆಪಿ ಕಾರ್ಯಕರ್ತರ ಸೇವೆಗೂ ಕೂಡ ಈ ಸಂದರ್ಭದಲ್ಲಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಜೊತೆಗೆ ಮಹಾರಾಷ್ಟ್ರ ಜನತೆ ಎನ್ಡಿಎಯ ಮೈತ್ರಿಯನ್ನ ಬೆಂಬಲಿಸಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ನಾವು ಮತ್ತೊಮ್ಮೆ ಜನರ ಬೆಂಬಲವನ್ನ ಪಡೆದಿದ್ದೇವೆ, ಮಹಾರಾಷ್ಟ್ರದ ಅಭಿವೃದ್ಧಿಯ ಪರವೇ ನಮ್ಮ ಕೆಲಸ ಮುಂದುವರಿಯಲಿದೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಾಗೆ ಮುಂದುವರಿತಾ ಪ್ರತಿಯೊಬ್ಬ ಬಿಜೆಪಿ ಶಿವಸೇನಾ ಕಾರ್ಯಕರ್ತರಿಗೂ ಕೂಡ ನನ್ನ ಸಲಾಂ ಅಂತ ಕೂಡ ಹೇಳೋದನ್ನ ಮರ್ತಿಲ್ಲ. ಇಡೀ ಎನ್ಡಿಎ ಕುಟುಂಬದ ಶ್ರಮಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನೀವು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಅವರು ಟ್ವೀಟ್ ಮಾಡಿರುವಂತಹ ಅಂಶವನ್ನ ಮತ್ತೆ ನಿಮಗೆ ತಿಳಿಸ್ತಾ ಇದ್ದೀವಿ. ಪೀಪಲ್ ಆಫ್ ಮಹಾರಾಷ್ಟ್ರ ಹ್ಯಾವ್ ಬ್ಲೆಸ್ಡ್ ದ ಎನ್ಡಿಎ ವಿತ್ ಇಮೆನ್ಸ್ ಅಫೆಕ್ಷನ್ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇಡೀ ಆ ಕೋಟಿ ಕೋಟಿ ಜನತೆ ತುಂಬಾ ಭಾವಪೂರ್ಣವಾಗಿ ನಮ್ಮನ್ನ ಈ ಮೂಲಕ ಗೆಲುವನ್ನು ದಾಖಲು ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಹೃದಯಪೂರ್ವಕ ನಮಸ್ಕಾರ ಮಾಡ್ತೀವಿ ಅಂತ ಕೂಡ, ಹಂಬಲ್ ಟು ಹ್ಯಾವ್ ಗಾಟ್ ದ ಪೀಪಲ್ಸ್ ಸಪೋರ್ಟ್ ಎಟ್ ಅಗೈನ್. ಮಗದೊಂದು ಬಾರಿ ನಮಗೆ ಮಹಾರಾಷ್ಟ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಾನು ಹಂಬಲ್ಡ್ ಆಗೋದನ್ನು ಸ್ವೀಕಾರ ಮಾಡ್ತೀವಿ ಅಂತ ಕೂಡ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಈ ಮಹಾ ತೀರ್ಪಿನಲ್ಲಿ, ಅದರಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ಹರಿಯಾಣದ ಈ ತೀರ್ಪು ಬಂದ ಮೇಲೆ ಎಲ್ಲರ ದೃಷ್ಟಿ ಈಗ ನೇರವಾಗಿ ನಿಟ್ಟಿರೋದು ದುಷ್ಯಂತ್ ಚೌಟಾಲ, ಒಂದು ದೊಡ್ಡ ರಾಜಕಾರಣದ ಮನೆತನದ ಒಬ್ಬ ಕೂಡಿ, ವೆರಿ ಯಂಗ್ಸ್ಟರ್, ಎನರ್ಜೆಟಿಕ್. ಕೇವಲ 1 ವರ್ಷದಲ್ಲಿ ಏನೆಲ್ಲ ದೊಡ್ಡ ಮಟ್ಟದ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಒಂದು ಪ್ರಾದೇಶಿಕ ಪಕ್ಷವಾಗಿ ಅಂತ ಇಡೀ ನಮ್ಮ ದೇಶದ ಹಲವಾರು ರಾಜ್ಯದಲ್ಲಿರುವಂತಹ ಪ್ರಾದೇಶಿಕ ಪಕ್ಷ ಇನ್ಕ್ಲೂಡಿಂಗ್ ಕರ್ನಾಟಕ,
ಜನತಾ ದಳದವ್ರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಠವನ್ನ ಈ ಮೂಲಕ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಜನರ ಜೊತೆ ಸದಾ ಇದ್ದಾರೆ, ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಾರೆ. ನಿರಂತರವಾಗಿ ಅವ್ರ ಜೊತೆ ಹೆಗಲು ಕೊಟ್ಟರೆ ಒಂದು ಪ್ರಾದೇಶಿಕ ಪಕ್ಷ ಡಸಂಟ್ ಮ್ಯಾಟರ್ 300 ದಿನಾನೋ 30 ದಿನಾನೋ 3 ದಿನಾನೋ ಜನರನ್ನು ನಮ್ಮ ಜೊತೆ ಸೆಳೆದುಕೊಳ್ಬೋದು. ಚುನಾವಣೆಯಲ್ಲಿ ಅದನ್ನು ಓಟ್ ಆಗಿ ಪರಿವರ್ತನೆ ಮಾಡ್ಬೋದು, ನಾವು ಗೆಲ್ಲಬಹುದು ಅನ್ನೋದನ್ನ ದುಷ್ಯಂತ್ ಚೌಟಾಲ ಇರಬಹುದು, ತಾತ ಇರಬಹುದು, ತಂದೆ ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಪೋಸ್ಟ್ ಅನ್ನು ಅನುಭವಿಸ್ತವ್ರು ನಿಜ. ಅವ್ರ ಮುಖ ನೋಡ್ಕೊಂಡು ಇವ್ರಿಗೆ ಓಟ್ ಹಾಕಿದ್ದಾರೆ ಅಂತ ನಾನಂತೂ ನಂಬಲ್ಲಮ್ಮ. ಬಟ್ ಸ್ಟಿಲ್ ಹೀಸ್ ಎನರ್ಜೆಟಿಕ್. ಅವ್ರ ಜನರ ಜೊತೆ ಇದ್ದಾರೆ, ಅವ್ರ ಜನರ ಜೊತೆ ಬದುಕಿದ್ದಾರೆ, ಹಾಗಾಗಿ ಜನ ಕೂಡ ಓಟ್ ಹಾಕಿದ್ದಾರೆ. ಹಾಗಾಗಿನೇ ಹರಿಯಾಣದಲ್ಲಿ ಅವರು JJP ಕಟ್ಟಿದ್ರು. ಈಗ ಅವರಿಲ್ಲದೆ ಅಧಿಕಾರ ಮಾಡೋಕೆ ಸಾಧ್ಯ ಇಲ್ಲ ಬಿಜೆಪಿ ಅಂತ. ಸೊ ಒಂದ್ ಕಡೆ ಮಹಾರಾಷ್ಟ್ರ, ಇನ್ನೊಂದ್ ಕಡೆ ಹರಿಯಾಣ. ಎಲ್ಲ ಕಂಪ್ಲೀಟ್ ಸುದ್ದಿನ ನಾನು ಮತ್ತು ನವಿತಾ ಜೈನ್ ನಿಮ್ಮ ಮುಂದೆ ಇಟ್ಟಿವಿ. ಅಫ್ಕೋರ್ಸ್ ಇಲ್ಲಿಗೆ ಮುಗಿಯೋದಿಲ್ಲ, ಮುಂದಿನ ಸುದ್ದಿಗಳ ಮತ್ತಷ್ಟು ಅಪ್ಡೇಟ್ ಅನ್ನ ನಾನು ಮತ್ತು ನವಿತಾ ನಿಮ್ಮ ಮುಂದೆ ತೆಗೆದುಕೊಂಡು ಬಂದೇ ಬರ್ತೀವಿ. ಪಕ್ಕಾ ಸುದ್ದಿಗೆ ನೀವು ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.